ಸೈತಾ ನಿಜ ಕುಂದ್ರೆ ಚಿಗವ ಕುಂದ್ರೆ ತೇಳ ಈ ಕಡೆ ಪ್ರೇಮ ಇಲ್ಲೇ ಕುಂದರು ಊಟ ಕತ್ಕೊಂಡ್ಬರ್ತೇವೆ. ಇಲ್ಲೇ ಕುಂತು ನೆಂದೆ. ಹ್ಞೂ ತಂಗಿ, ಇವತ್ತು ಅಲ್ಲೇ ಕೂತು ಉಣ್ಬೇಕು ನೀ. ಈಗೆಲ್ಲ ಪೂಜೆ ಮಾಡಿ ಉಳಿ ತುಂಬಿರ್ತೀವಲ್ಲ, ಅಲ್ಲೇ ಕುಂತು ಊಟ ಮಾಡ್ಬೇಕು ನೀ. ಆಯ್ತವ. ಈಗ ತಂಗಿ ಊಟ ಮಾಡಿ ಚಂದ ಸಕಾಸು ಊಟ ಮಾಡಿ ಎಲ್ಲಾನು. ಹ್ಞೂ ಯವ್ವ. ಇನ್ನೊಂದು ಸುಡು ಹೋಗಿ ತರ್ತೀನಿ, ತುಪ್ಪ ಹಾಕೊಂತೀನಿವ. ಯವ್ವ ಅಲ್ಲವ ಸಾಕು ನನಗೆ ಇಟ್ಟ ರಗಡ ಆಯ್ತು. ಒಂದಟ್ಟು ಹುಗ್ಗಿ ತೊಗೊಂಬರ್ತೀನಿ, ಹುಗ್ಗಿ ತಿಂದು ನೋಡವ. ಹುಗ್ಗಿ ಹೋಗಿ ಎಲ್ಲ ಒಂದೇ ಸತಿ ಹೋಗುದಿಲ್ಲವ, ನಮ್ಮ ಸಂಜೆ ಕುಂತೀನಿ ಅದು ಹುಗ್ಗಿ. ಏ ತಂಗಿ ಈಗ ತುಂಬೇಡಿ ಉಣ್ಬೇಕು, ಒಂದಿಟ್ಟು ಎಲ್ಲ ಐತಿಟ್ಟು ಎಡಿ ಹಚ್ಚಿದ್ದು ಉಣ್ಬೇಕು ನೀ ಇವತ್ತು. ಆಯ್ತವ ತೊಂಬ ಉಣ್ತೀನಿ ಹಂಗಾಗ. ಯಾತು ಗೊತ್ತೇನು ತುಸನ ಹಾಕೊಂಬಂದಿಲ್ಬೇ. ತುಸನ ಹಾಕೊಂಬಂದಿನ ಹಾಕ್ತೀನಿ. ಚಲಾಗೆ ನೋಡ್ಬೇ ಹೋಗಿ. ಚಲೋ ಆಗೈತೆ, ಬೆಲೆ ಇದೆಲ್ಲ ಕರೆಕ್ಟ್ ಆಗೈತೆ. ಹ್ಞೂ ಯವ್ವ ಎಲ್ಲ ಕರೆಕ್ಟ್ ಆಗೈತಿ. ಮತ್ತೇನು ತೊಗೊಂಬರ್ಲಿ, ಹಪ್ಪಳ ತೊಗೊಂಬರ್ಲಿ ಇನ್ನೊಂದೆರಡು? ಇಲ್ಲ ಸಾಕು ಸಾಕು, ಹೊಟ್ಟು ತುಂಬೈತಿ ಸಾಕೆಲ್ಲನ. ಆಯ್ತು ಹಂಗಂದ್ರೆ ಕೈ ತಕೊಂಡು ತಾಟ ಎತ್ಬೇಡ, ನೀ ಹಂಗೆ ಈ ಕಡೆ ಇದ್ವ ನಾ ತೆಗಿತೀನಿ ತಾಟದ. ತಂಗಿ ಇವತ್ತು ತೊಟ್ಟ ಮುಸ್ರಿ ಕಸ ಏನು ಮುಟ್ಬಾರ್ದು ನೋಡಿ ತಂಗಿ ನೀ. ಹೌದಾ ಯವ್ವ? ಆಯ್ತು. ಮತ್ತೆ ಕಸ ಮುಸ್ರಿ 2 ದಿನ ಮಾಡಬಾರ್ದೆ ಅವ ಏನಾಕಿ? ಇವತ್ತೊಂದು ದಿನ ಮಾಡಬಾರ್ದ್ರಿ. ಹೌದಾ? ನಮ್ಗೇನು ಗೊತ್ತಿಲ್ವ ಹಿಂಗೆ ನಾವೆಲ್ಲ ಕೆಲಸ ಮಾಡಿ ನೀನು ಬಯಲೇ ನೋಡಿ ಕೇಳೋಣ. ಅಯ್ಯ ಇದು ಯಾವಾಗಿಂದಲೂ ಅದ್ರಿ ಪದ್ಧತಿ, ನಮ್ಮ ಕಡೆ ಏನಿಲ್ಲವ ಹಿಂಗೆ. ಯವ್ವ ನೀ ಸುಮ್ಮಿರುವೆ, ನಮ್ಮ ಅತ್ತೆ ಯಾರು ಹೇಳಿದ್ರು ಕೇಳಲಕ್ಕೆ, ಆಕೆಗೆ ತಾ ಹೇಳಿದ ನಡಿಬೇಕು ಆಕೆಗೆ. ಆಯ್ತಂಗಿ ಇದು ಪದ್ಧತಿ ಎಲ್ಲ ಕಡೆನೂ ಅದ. ನಿಮ್ಮ ಅತ್ತೆ ನೋಡು ಹೆಂಗೆ ಮಾತಾಡ್ತಾವ. ನಮ್ಮ ಅತ್ತೆ ಹಂಗೆ ಆದೇನಿ, ಸುಮ್ಮಿರು ಎಲ್ಲ ಕರೆ ಕೆಲ್ಸ್ಕೊಬರಾಯ್ತು. ಇವತ್ತೊಂದಿನ ನೀನು ಕಸ ಮುಸ್ರಿ ಮಾಡಬಂದಿಲ್ಲ, ಏನು ಹೊತ್ತು ಅಕ್ಕಿ ಮಾಡ್ಬೇಕಲ್ಲ, ಅದಕ್ಕೆ ಹಂಗೆ ಅನ್ನಕುಂತ ಆಕೆ. ಸುಮ್ ಕುಂದ್ರು ಬೇನೆ ದಿನ ಮಾಡ್ತೀವಿ, ಇವತ್ತೊಂದಿನ ಮಾಡಕ್ಕೆ ನೋಡುವ ಹೆಂಗೆ ಮಾಡ್ತಾಳೆ ಮತ್ತೆ ಆಕೆ. ಹಂಗೆ ಆದೆ ಏನು ಕರೆ ಕೆಲ್ಸ್ಕೊಬರಾಯ್ತು, ಸುಮ್ ಕೂತ್ಬಿಡು. ಮತ್ತೆ ಗೌರಕ್ಕರ ನೀವು ಊಟ ಕೂತ್ಬಿಡ್ರಿ ಅವ್ರು ಕರ್ಕೊಂಡು. ಆಯ್ತು ಆಯ್ತಾ ಈಗ ಬರ್ರಿ ಊಟ ಮಾಡೋಣ. ಗೌರಕ್ಕರ ಅಲ್ಲ ಬರಲಿಲ್ಲಲ್ರಿ? ಅದಟ್ಟು ಹೊರ್ಯಾಕ ಕೆಲಸ ಅದ ಅಂತವ, ಇನ್ನೊಂದು ತಾಸು ಬಿಟ್ಟು ಬರ್ತಾರತ್ತ, ನಮ್ಗೆ ಊಟ ಮಾಡಕ್ಕಂದಾರ. ಹೌದ್ರಿ ಆಯ್ತು ಆಯ್ತು. ಹಂಗಂದ್ರೆ ಇಲ್ಲೇ ಕುಂದಿರ್ತಾರೆ ಮತ್ತೆ ಒಳಗೆ ಅಲ್ಲೇ ಅಡಿಗೆ ಮನೆಯಾಗ ಬರ್ತೀರಿ ಊಟಕ್ಕೆ? ಅಲ್ಲೇ ಆಯ್ತು ಬರ್ತೀನಿ ನೋಡಿವ ಮತ್ತೆ ಹಾಕಿಲಿ. ಆಯ್ತು ಬರ್ರಿ ಹಂಗಂದ್ರೆ ಅಲ್ಲೇ ಕುಂದ್ರ ಬರ್ರಿ, ಹಚ್ಕೊಡ್ತೇನೆ ಊಟಕ್ಕೆ. ಚಿಗವ ಹುಗ್ಗಿ ಚಂದ ಮಾಡ್ಯಾರ ನೋಡು, ಅಡಿಗೆ ಎಲ್ಲ ಚಲೋ ಮಾಡ್ಯಾರ ನೋಡ್ಬೇ. ಸೈತಾ ಚಲೋ ಮಾಡ್ಯಾರ, ಬೆಲ್ಲ ಅದು ಬರಬರಿ ಹಾಕಿ ಚಲೋ ಆಗೈತೆ ಹುಗ್ಗಿ. ಇಲ್ಲಕ್ಕ ಹುಗ್ಗಿ ಹೆಂಗೆ ಮಾಡಿರಿ? ಭಾಳ ಚಲೋ ಆಗ್ಯಾದ ನೋಡ್ರಿ. ಅಯ್ಯ ಅದೇನು ಭಾಳ ಇದಿಲ್ರಿ, ಸರಳ ಆದ್ರಿ ಹುಗ್ಗಿ ಮಾಡೋದು. ಅದು ಜವದಿಗಾಟು ಚಮಕ್ ನೀರು ಹೊಡೆದು ಒಂದು 3-4 ತಾಸು ನೆಳಾಗ ಹರಾಕ್ಬೇಕ್ರಿ. ಆಮೇಲೆ ಅವಕ್ಕನ್ನ ಬಳ್ಳ ಕುಟ್ಟಿ ಅಕ್ಕಿ ಮಾಡ್ಕೊತಿರ್ಲ, ಮಾಡ್ಕೊಂಡು ರಾತ್ರಿ ಅವಕ್ಕನ್ನ ಕೇರಿ ಮಕ್ಕಳಾಗ ಒಂದಿಟ್ಟು ನೀರು ಹಿಡಾಚಿ ಅಕ್ಕ ನೀರಾಗ ಇವು ಅಕ್ಕಿ ಮಾಡ್ಕೊಂಡಿರ್ತಲ್ಲ ಅವಕ್ಕನ್ನ ಹಾಕಿ ಮ್ಯಾಗ ಒಂದಿಟ್ಟು ಮುಚ್ಚಿಟ್ಟು ಇಡ್ಬೇಕ್ರಿ. ಮುಂಜಾನೆ ಎದ್ದು ಒಂದಿಟ್ಟು ನೀರು ಕುಕ್ಕರ್ಗೆ ಹಚ್ಚಿ 1-2-3 ಸಿಟಿ ಬಡಿಸಿದ್ರೆ ಹೊಟ್ಟೆ ಚಂದ ಹೊಡೆದು ಹಣ್ಣ ಕುದ್ದಿರ್ತದ್ರಿ. ಅದಕ್ಕೆ ಬೆಲ್ಲ, ಕಸಕಸಿ, ಕೊಬ್ಬರಿ ಮತ್ತು ಗೋಡಂಬಿ, ಬಾದಾಮಿ ಎಲ್ಲ ಹಾಕಿದ್ರೆ ಆಯ್ತು ನೋಡ್ರಿ ಹೋಗಿ. ಹೌದೇನಿಲ್ಲಕ್ಕ, ಇನ್ನೊಮ್ಮೆ ನಾನು ಹಂಗೆ ಮಾಡ್ತೀನಿ ನೋಡ್ರಿ, ಚಲೋ ಆಗ್ಯದ್ರಿ ಹೋಗಿ. ಹಂಗೆ ಮಾಡ್ರಿ ಚಲೋ ಆಗ್ತದೆ. ಬರಕ್ಕ ಇನ್ನೊಂದು ಹೋಗಿ ತರ್ತೀನಿ ರೀ. ಇಲ್ಲ ಬೇಡವ ಸಾಕು, ಹೊಟ್ಟೆ ತುಂಬಿದ ಅಡಿಗೆಲ್ಲ ಚಲೋ ಆಗಿತ್ತಂಗೆ, ಚಲೋ ಮಾಡಿ. ಏನೋ ಹಂಗೆ ಮಾಡೀನಿ, ನಿಮಗೇನು ಚಂದಾಗಿ ಮಾಡಕ್ಕೆ ಬರೋದಿಲ್ಲ, ಸುಮ್ಮ ಮಾಡಿ ಬಂದಂಗೆ ಮಾಡೀನಿ. ಇಲ್ಲ ಅಡಿಗೆ ರುಚಿ ಆಗಿತ್ತು. ಪ್ರೇಮ ಬಾಯಿಲಿ ಗಿಜ್ಜಾಗಟ್ಟು ಸೈತಾಗಟ್ಟು ಏನು ರಕ್ಕೆ ನೀರು ಬಂದಿತ್ತು. ಹ್ಞೂ ರೀ ಅತ್ತೆಯರ ಬಂದೆ ರೀ. ಪ್ರೇಮ ಕೊಡೋದು ಬ್ಯಾಡ್ರಿ, ಇವತ್ತು ಏನೂ ಕೆಲಸ ಮಾಡೋದು ಬ್ಯಾಡ್ರಿ ಆಕೆ. ಇವತ್ತಂದ್ರೆ ಏನೋ ಕಸ ಮುಚ್ಚಿ ಏನು ಮುಟ್ಬಾರ್ದ್ರಿ, ಮತ್ತೆ ನಾಳೆಯಿಂದ ಮಾಡಕ್ಕಂತ ಮಾಡಿಲ್ರಿ ನಡೀತದೆ. ನೋಡಿದ ಸೈತ ಹೆಂಗೆ ಹಾಕೊಂತಾಳ ಅವ್ರವ. ಅಲ್ಲ ಮಗಳು ಊಟ ಕೊಟ್ಟೇನ ಸೈತ ಅನ್ನಂಗೆ ಮಾಡ್ತಾ ಆಕೆ. ಮುಂಚೆ ಬೀರ್ಕಿನ ಬರೀ ಇದಾವ ಬಿಡು. ಅಲ್ಲ ಊಟ ಕೊಡೋದು ಮಾಡಬಾರ್ದೆ, ನಾವೇ ನೀವು ಮಾಡಿಲ್ಲವ. ನಮ್ಮ ಕುಗಿಸ್ದಾಗ ಎಲ್ಲ ನಮ್ಮ ಅತ್ತಿ ಎಲ್ಲ ಒಟ್ಟು ಕೆಲಸ ನಮ್ಗೆ ಹಚ್ಚಿದ್ಲು, ನಾವೆಲ್ಲ ಕೆಲಸ ಮಾಡ್ಕೊಂಡು ಮತ್ತೆ ಸಂಜೆ ಕಸ ಮುಚ್ಚಿ ನಾವೇ ಮಾಡಿದ್ವಿ. ಮತ್ತೆ ನಮ್ಮ ಅತ್ತೆ ಹಂಗೆ ಮಾಡಿಲ್ಲ ನಮಗೆ. ನಾವು ಒಟ್ಟು ಎಲ್ಲ ಕೆಲಸ ನಾವು ಮಾಡ್ಕೊಂಡಿವ. ಈಗ ನೋಡಿ ಹೆಚ್ಚಿದ್ದು ಎಲ್ಲಾರು ಹೇಳ್ತಾರೆ ಈ ಪದ್ಧತಿ. ಯಾರೋ ಊಟ ಸುಮ್ಕೊಂಡಿರ್ತೀನಿ, ಆಮೇಲೆ ಯಾರೋ ಊರಿಗೆ ಹೋಗಿ ಹಾಕ್ತೀನಿ ಆಕೆಗೆ ಒಟ್ಟು ಕಸ ಮುಚ್ಚಿ ಮಾಡಕ್ಕೆ. ನಾಯಕ ಸುಮ್ಕೊಂಡಿರ್ಸಿ ಊಟ ಮಾಡ್ತೀವ ಹಂಗೆ ಹೇಳ್ತಾ ಇರ್ತೀವಿ. ಸಿಗ ಆಯ್ತಲ್ಲ, ನಾವೇನು ಹೋಗ್ತೀವಿ ಮನೆಗೆ? ಬರಕ ನಾವೇನು ಹೋಗ್ಬರ್ತೀವ. ಯಾಕಂದ್ರೆ ಸಂಜೆ ಕಚ್ಚಿ ಹೋಗಕ್ಕಾತ್ರಿ, ಇನ್ನೂ ಬಿಸಿಲದ ಈಗೇನು ಮಾಡ್ತೀವಿ ಹೋಗಿ ಮನೆಗೆ? ಇಲ್ಲ ಸಿಗವ, ನಿಮ್ಮ ತಮ್ಮನ ಬರ್ತೀನಲ್ಲ ಮನೆಗೆ ಮಧ್ಯಾಹ್ನಕ್ಕೆ, ಮತ್ತೆ ಹೋಗಿಟ್ಟು ಏನರ ಅಡುಗೆ ಇದು ಮಾಡ್ತೀನಿ ಊಟಕ್ಕೆ, ಮತ್ತೆ ನಾನು ಬರ್ತೀನ ಸಂಜೆ ಮುಂದೆ. ಅಯ್ಯ ಮತ್ತೆ ಮಾಡ್ತೀನಿ ಅಡುಗೆ, ಇಲ್ಲೇ ಒಂದಿಟ್ಟು ವೈ ಮಾಡಕ್ಕಿಲ್ಲ ಅಡುಗೆ, ಮತ್ತೆ ಕೆಲವು ಮಾಡ್ಕೊಟ್ಕೊಂಡಿರ್ತಿ ವೈ ಇಲ್ಲಿದೆ. ಇಲ್ಲಿ ಸಿಗ ಬೇಡ ಹಿಟ್ಟು ನಾದಿಟ್ಟು ಬಂದಿನ 2 ಚಪಾತಿ ಕೇಳೋದು ಅಟ್ಟೆ ಅದಿ. ಆಯ್ತಂಗಿ ಹೊರಗೆ ಮನೆ ಹೆಂಗೆ ಮಾಡ್ತಲ್ಲ ಯಾಕ? ನಮ್ಮ ಇದು ಮನ್ಯಾಗ ಮಾಡಿದ್ದು ವೈರೇನ ಬ್ಯಾಡ ಅಂತಾರನ? ನಿಲಕರ ಒಂದು 2 ತಾಟು ಹಚ್ಕೊಡ್ರಿ, ಗಿಜ್ಜಕ್ಕಿಗಿಟ್ಟು ಮತ್ತೆ ಸೈತಾಗಿಟ್ಟು ಒಯ್ತಾರ ಮನೆಗೆ. ಹಂಗಂದ್ರೆ ಹಚ್ಕೊಡ್ತೀನಿ ನೋಡ್ರಿ. ಸೈತ ನೋಡ್ರಿ ಹೊರಕೊಂಡ್ರು ನಮ್ಮ ತಾಟು ಹಚ್ಕೊಂಬ ಹೇಳಿ. ಆಯ್ತು ರೀ ಅತ್ತಾರೆ. ಅಯ್ಯ ಅಲ್ಲ ಅವ್ರಿಬ್ರು ಊಟ ಮಾಡಿರಲ್ಲ, ಮತ್ತೆ ಅವ್ರ ಗಂಡದರಿಗೆ ಕೊಟ್ಕೊಳ್ಸೋನು ಅಡುಗೆ ಮನೆಗೆ? ಹಂಗೆ ಬೇ ನಮ್ಮ ಅತ್ತಿ ಅವ್ರಂದ್ರೆ ಅಟ್ಟು ಇದು ಮಾಡ್ತಾಳ. ಅವ್ರಿಗೇನು ಅವ್ರು ಬಂದ್ರೆ ಮುಂಜಾನೆ ನಾಷ್ಟನೂ ಇಲ್ಲೇ, ಮಧ್ಯಾಹ್ನ ಊಟನೂ ಇಲ್ಲೇ, ಮತ್ತು ರಾತ್ರಿ ಅವ್ರಿಗೆ ಮನೆಗೆ ಹೋಗುಂದಾಗ ಮತ್ತೆ ಅವ್ರಿಗೆ ಬುತ್ತಿ ಕಟ್ಟಿ ಕಳ್ಸೋದು. ಅಯ್ಯ ಹೆಚ್ಚಿಂದವ ನಿಮ್ಮ ಅತ್ತಿದು. ಅಲ್ಲ ಅವ್ರು ಹಂಗೆ ಮಾಡ್ತಾರ ನಿಮಗೆ?
ಎಲ್ಲಿದು ಏನ್ರ ಮನ್ಯಾಗ ಕಾರ್ಯಕ್ರಮ ಮಾಡಿದ್ರ ತಮ್ಮ ಮನ್ಯಾಗ ಆದ್ರೆ ನಮ್ಮ ಅತ್ತಿ ನೆಟ್ಟ ಕರೆದಿರ್ತಾರ, ನಮ್ಮ ಅತ್ತೆ ಅಟ್ಟು ಹೋಗ್ಕೊಂಡು ಬರ್ತಾ ಅವಳ ಮನೆಗೆ ಸಸಿ ಒಯ್ಯಿ ಅನ್ನೋದಿಲ್ಲ. ಮತ್ತಿಕೆ ನಮ್ಮ ಅತ್ತಿ ನಮ್ಮ ಮನ್ಯಾಗ ಏನಾದ್ರ ಅವ್ರ ಮನ್ಯಾಗ ಮತ್ತೆ ಇಲ್ಲಿ ಉಣ್ಣುದಲ್ಲ, ಮತ್ತೆ ಅವ್ರ ಮನೆಗೆ ಕೊಟ್ಟು ಕಳಿಸ್ಬೇಕು ನಾವು. ಮತ್ತೆ ಈಗ ಕಟ್ಕೊಡ್ಲಿಕ್ಕೆ ಮತ್ತೊಂದು ಏನ ಅಂತ ಇದ ಒಟ್ಟ ಬೇಡ, ಸುಮ್ಮನೆ ತಾಟ ಹಚ್ಕೊಡು, ಕೊಟ್ಟು ಬಂದ್ಬಿಡ್ತೀನಿ ಅವ್ರಿಗೆ. ಆಯ್ತು ಕೊಟ್ಟು ಬಾ, ಹಂಗಂದ್ರೆ ಹಚ್ಕೊಡ್ತೀನಿ. ಅಲ್ಲವಾ ನೋಡಿದ್ಯಾ ನಮ್ಮ ಅತ್ತಿನ ಎಲ್ಲ ಅವ್ರು ಕರ್ಕೊಂಡು ಊಟ ಮಾಡಿದ್ಲು. ಒಂದ್ ಮಾತ್ರ ನೀವು ಬರ್ರಿ ಊಟ ಅವನು ಕುಂದ್ರು ತಂದ್ಲನು, ನೀನ್ ಬಿಟ್ಟು ಬಡ ಊಟ ಮಾಡಿದ್ಲು ನೋಡ್ಬೇ ನಮ್ಮ ಅತ್ತಿ. ಇರ್ ಬಿಡು ತಂಗಿ, ಅವ್ರ ಜೊತೆ ಕೂತ್ಕೊಂಡಾರ ನಾವು ಉಂತಿನ ಆಮೇಲೆ. ಇಲ್ಲವಾ ನಮ್ಮ ಅತ್ತಿಗೆ ಬೀಕದು ಕಿಮ್ಮತ್ತಿಲ್ಲ. ಅಲ್ಲ ನಿನ್ ಬಿಟ್ಟು ಹ್ಯಾಂಗ್ ಬಡ ಅವ್ರ ಜೊತೆ ಕೂತು ಊಟ ಮಾಡಿ ಅದ್ ನೋಡು. ಒಂದ್ ಮಾತ್ರ ಕರೀದ್ಲ ನಿನಗ ಊಟ ಮಾಡೋನ್ ಬರ್ರಿ ಅಂತಂದು? ಬೇಡವ, ನಮ್ಗೇನು ಕರೀದು, ಇದು ಏನು ನಮ್ದು ಪದ್ಧತಿ, ನಮ್ದೆಲ್ಲ ಮಾಡೋದಕ್ಕ ನಾ ಮಾಡೀನಿ, ನಾ ಮಾಡಿ ಹೋಗ್ತೀನಿ. ನಾನು ಏನ್ ತಲೆ ಕೆಡ್ಸ್ಕೊಬೇಡ ಊಟದಿದ್ದು. ನೀ ಹಿಂಗ ಸುಮ್ಮರು ಅನ್ನು ಅವ್ರ ಅದಕ್ಕೆ ಹೆಚ್ಚಿಗೆ ಮಾಡ್ತಾರ ನೋಡು, ಕಿಮ್ಮತ್ತಿರ ಮಾಡ್ತಾರ. ನೀನು ಮತ್ತೆಲ್ಲ ಮಾಡಿ ಮಟ್ಟಿ ಆ ನಮ್ಮಿ ಅನ್ಸ್ಕೋಬೇಕು ಅವ್ರ ಕಡೆ. ಇಲ್ಲ ತಂಗಿ, ಏನಾಗ್ತದ ಯಾಕಂತ ಅನ್ಲಕ್ಕ, ಅವೇ ನಮಗೆ ಮೈ ಹತ್ತಿ ಬರ್ತಾವ ನಮ್ಮ ಮಾತುಗಳು. ನೀ ಹಂಗ ಅವ್ರ ಅಂದಂಗ ಅನ್ಸ್ಕೊಂಡ್ ಸುಮ್ ಕುಂದಿರ್ತಿಲ್ಲ, ಅವ್ರು ಅದಕ್ಕೆ ಹೆಚ್ಚಿಗೆ ಮಾಡ್ತಾರ ನೋಡಿ ಅವನ್ನ. ಇರ್ಲಿ ಬಿಡು, ಯಾಕಂತ ಅನ್ಲಕ್ಕ, ಅಂದವರೇ ದೊಡ್ಡವರಾಗಲಕ್ಕ. ಏನು ತಲೆ ಕೆಡ್ಸ್ಕೋಬೇಡ, ಚಂದ ಊಟ ಮಾಡು, ಆರಾಮಿರು. ಏನು ನೀ ಎಷ್ಟು ಆರಾಮಿರ್ತಿ, ಏನು ಒಟ್ಟೆ ಯಾವುದೇನೋ ತಲೆ ಕೆಡ್ಸ್ಕೋಬೇಡ. ನೀ ಸುಮ್ಮನೆ ಏನಾರ ವಿಚಾರ ಮಾಡ್ಕೊಂತ ಕೂತೆ ಅಂದ್ರೆ ಒಳಗೆ ಹೊಟ್ಟಾಗ ನಿನ್ನ ಕೂಸಿನ ಗತಿ ಏನಾಗ್ತದ, ಯಾವುದೇನು ತಲೆ ಹಾಕೋಬೇಡ. ಸುಮ್ ಚಂದ ಊಟ ಮಾಡು, ನೀಗಟ್ಟು ಕೆಲಸ ಮಾಡು, ಕೆಲಸ ಮಾಡ್ಕೊಂಡ್ರು. ಹ್ಞೂ ಯವ್ವ, ನಾನೇನು ತಲೆ ಹಾಕೊಳಕ್ ಹೋಗೋದಿಲ್ಲ. ಏನ ಯಾಕಂದ್ರೆ ಅನ್ಲಕತ್ತೆ ಸುಮ್ಮನೆ ಬಿಡ್ತೀನಿ ನಾನು. ಆಯ್ತು, ನಾನು ಏನು ಹೋಗ್ತೀನಿ. ಮತ್ತು ನಿಮ್ಮ ಅತ್ತೆ ಮುಂದೆ ಅಂದೀನಿ, ಕಾಳು ಕುಬ್ಸ ಆಗಿಂದ ಮತ್ತು 4 ದಿನ ಕಳಿಸ್ಬೇಕಲ್ಲ ತವ್ರ ಮನೆಗೆ. ನಿನ್ನೆ ಮಾತಾಡೀನಿ, ಕಳಿಸ್ತೀನಿ ತಂದ ನಾಳೆ ತಮ್ಮನ ಕರೆಯಾಕ ಕಳಿಸ್ತೀನಿ. ಬಾಯ್ ಬಾ, ಒಂದು ತುಟ್ಲೆ ತಯಾರಾಗಿ ತಂಬರ್ತಾನ ಕರೆಯಾಕ ಬಂದ್ಬಿಡು ಒಂದು ಜೊತೆ. ಹ್ಞೂ ಯವ್ವ ಆಯಿತು. ಅತ್ತೇನ ಈಗ ತಾತ ಹಚ್ಕೊಂಡ್ ಬಂದೀನಿ. ಅಲ್ಲಿ ಟೂನಿ ಈಗ ಮತ್ತು ಪ್ರೇಮ ಏನು ಕಳಿಸ್ತೀವಿ ಊರಿಗೆ? ಅವ ಬಂದ ಕೇಳವ, ಮತ್ತು ಕಾಳು ಕುಬ್ಸಾಗಿನ ಏನು ಕಳಿಸ್ತೀವಿ ಅಂತ ಹೇಳಿ ನಾಳೆ ಕಳಿಸ್ತೀನಿ ಅಂದೀನಿ. ಹೌದಾ, ಮತ್ತು ಅವ್ರವ್ ಇರ್ತಾವೇನು? ಇಲ್ಲ, ಅವ್ರವ ಈಗ ಸಂಜೆ ಕೂತಾತ, ಅವ್ರು ತಂಬರ್ತಾವ ನಾಯಿನ ಕರೆಯಾಕ, ಮುಂಜಾನೆ ಕಳಿಸ್ತೀನಿ ಅಂತ ಹೇಳಿ. ಹೌದಾ, ಆಯ್ತಾ, ಹೋಗಿ ಬರ್ರಿ ಗರಕ, ನಾನು ನಡೀತೀವಿ. ಆಯ್ತು, ಅದು ಅಡುಗೆ ತೊಗೊಂಡು ಹೋಗ್ರಿ ಮನೆ. ಮತ್ತೆ ಸುಮ್ಮ ವಜ್ಜಿ ಮಾಡತ್ತೀವಿ, ನಾವು ಉಂಡಿದ್ದೀವಿ. ಇಲ್ಲ ಮತ್ತೆ ಯಾಕೆ ಮನೆಗೆ? ಅಯ್ಯ, ಮತ್ತೆ ತಮ್ಮ ಉಂಟಾನ ಅದಕ್ಕೆ ಆಗ್ತದೆ. ಆಯ್ತು.